ಬಿಟ್ಕಾಯಿನ್ ಕೇಸಲ್ಲಿ ಇಡಿ ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಹ್ಯಾರಿಸ್ ಮಗ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಮೊಹಮ್ಮದ್ ನಲಪಾಡ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದು, ಇಡಿ ದಾಳಿಗೂ ನಮ್ಮ ತಂದೆ ಹ್ಯಾರಿಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನನ್ನ ಹಾಗೂ ನನ್ನ ತಮ್ಮನ ಮೇಲೆ ದಾಳಿ ಆಗಿದೆ. ನನ್ನ ತಂದೆಯವರಿಗೆ ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಈ ರೀತಿಯಾಗಿ ದಾಳಿ ಆಗಿದೆ. ನಾನಂತೂ ನಮ್ಮ ಅಪ್ಪನಿಗೆ ಒಳ್ಳೆಯ ಮಗ ಆಗಿಲ್ಲ, ತಂದೆ ತಾಯಿಗೆ ಒಳ್ಳೆ ಮಗ ಅಂತೂ ಆಗಿಲ್ಲ. ಬಿಜೆಪಿಯವರೇ ಇದರಲ್ಲಿ ಹಗರಣ ಇಲ್ಲ ಅಂತ ಹೇಳಿದ್ದಾರೆ. 21 ಗಂಟೆಗಳ ಕಾಲ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. 2 ಮೊಬೈಲ್ ಫೋನ್ಗಳನ್ನು ಮಾತ್ರ ತಗೊಂಡು ಹೋಗಿದ್ದಾರೆ. ನಮ್ಮ ಮನೆಯಲ್ಲಿ ಯಾವುದೇ ಹಣ ಸಿಕ್ಕಿಲ್ಲ ಅಂತ ಹೇಳಿ ಮೊಹಮ್ಮದ್ ನಲಪಾಡ್ ಈಗ ಸುದ್ದಿಗೋಷ್ಠಿಯನ್ನ ಮಾಡಿ ಈಗ ಈ ಒಂದು ವಿಚಾರಗಳನ್ನ ಹೇಳಿದ್ದಾರೆ. ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಮೊಹಮ್ಮದ್ ಹ್ಯಾರಿಸ್ ಅಂದರೆ ಎನ್ಎ ಹ್ಯಾರಿಸ್ ಆಗಿರ್ಬೋದು, ಮೊಹಮ್ಮದ್ ನಲಪಾಡ್ ಆಗಿರ್ಬೋದು, ಇನ್ನೊಬ್ಬ ಮಗ ಒಮರ್ ಅವರ ಮನೆ ಮೇಲೂ ಕೂಡ ಇಡಿ ದಾಳಿ ಮಾಡಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮೊಹಮ್ಮದ್ ನಲಪಾಡ್ ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಡಿ ರೇಡ್ ಇರೋದು ನನ್ನ ಮೇಲೋ ಇಲ್ಲ ನನ್ನ ತಮ್ಮನ ಮೇಲೆ ಟಾರ್ಗೆಟ್ ಮಾಡೋಕ್ಕಲ್ಲ. ನನ್ನ ತಂದೆ ಮಂತ್ರಿ ಸ್ಥಾನವನ್ನು ತಪ್ಪಿಸ್ಬೇಕು, ಅವ್ರ ಮೇಲೆ ಟಾರ್ಗೆಟ್ ಮಾಡಬೇಕು, ಅವ್ರ ಮೇಲೆ ಗೂಬಾ ಕೂರಿಸ್ಬೇಕು ಅಂತ ಇದನ್ನು ಮಾಡಿದ್ದಾರೆ. ಮಾಧ್ಯಮ ಮಿತ್ರರೇ, ನಾನು ಒಬ್ಬ ಒಳ್ಳೆ ಮಗನಂತೂ ಆಗೋಕ್ಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಯಾವಾಗಾದರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ನಾನು ಹೆಂಗೋ ಕಷ್ಟಪಟ್ಟು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಸ್ಥಾನಮಾನ ತಗೊಂಡು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರು ತರೋಣ, ಒಳ್ಳೆ ಒಂದು ಮೊಮೆಂಟಮ್ ಆಗಬೇಕು, ನಾನು ಒಬ್ಬ ಒಳ್ಳೆ ಮಗ ಆಗಬೇಕು. ನನ್ನ ತಂದೆ ಹೆಂಗೆ ಅವ್ರ ತಾತ ಆಗಿದ್ದಾರೆ, ಅದೇ ರೀತಿ ನಾನು ಒಳ್ಳೆ ಒಬ್ಬ ಮಗ ಆಗಬೇಕು ಅಂತ ಪ್ರಯತ್ನ ಪ್ರತಿ ಬಾರಿ ಪಡ್ತೀನಿ. ಆದರೆ ಯಾವುದೋ ಒಂದು ಕೇಸನ್ನು ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡಬೇಕು, ನಮ್ಮನ್ನು ಹಾಳು ಮಾಡಬೇಕು, ನನ್ನ ತಂದೆಗೆ ಅವ್ರಿಗೆ ಸ್ಥಾನಮಾನ ಸಿಗದೇ ಇರಬೇಕು, ಟೈಮಿಂಗ್ ಮಾಡ್ತಾಯಿದ್ದಾರೆ. ಬಿ ಜೆ ಪಿ ಅವರು ಇದು ಆಗಿದ್ದು 2020ರಲ್ಲಿ ಸದನದಲ್ಲಿ ಬಿ ಜೆ ಪಿ ಅವರೇ ಹೇಳಿದ್ದಾರೆ ಏನು ಬಿಡ್ಕಾಯಿನಲ್ಲಿ ಏನು ಹಗರಣ ಇಲ್ಲ ಅಂತ. SIT ಅವ್ರು ಮಾಡಿದ್ದಾರೆ, SITಯಲ್ಲಿ ಏನೂ ಬಂದಿಲ್ಲ. ಆದರೆ ನಲಪಾಡ್ ಅವ್ರ ಮೇಲೆ ನನ್ನ ಮೇಲೆ ನನ್ನ ತಮ್ಮನ ಮೇಲೆ ಇವಾಗ ರೇಡ್ ಆಗಿದೆ. ಓಕೆ, ರೇಡ್ ಆಗಿದೆ. 21 ಅವರ್ ಅವ್ರು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರು ಬಂದಿದ್ದರು, ಅವ್ರು ಮಾಡಿದ್ದಾರೆ, ಅವ್ರು ನೋಡ್ಕೊಂಡಿದ್ದಾರೆ, ಎಲ್ಲ ಥರ ಮಾಡ್ಕೊಂಡಿದ್ದಾರೆ. 21 ಅವರ್ಸ್ ಆದಮೇಲೆ ಬರೀ 2 ಮೊಬೈಲ್ ಫೋನನ್ನು ತೊಗೊಂಡೋಗಿದ್ದಾರೆ ನಮ್ಮ ಮನೆಯಿಂದ. 1 ನಯ ಪೈಸೆ ಬೇರೆ ಏನೂ ಸಿಕ್ಕಿಲ್ಲ. ಹ್ಯಾರಿಸ್ ಮೇಲೆ ಇಡಿ ಅಧಿಕಾರಿಗಳು ಶೋಧವನ್ನ ಅಂತ್ಯಗೊಳಿಸಿದ್ದಾರೆ. ಬಿಟ್ಕಾಯಿನ್ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಶೋಧವ ಅಂತ್ಯ ಆಗಿದೆ. ಸತತ 2 ದಿನಗಳ ಕಾಲ ನಿನ್ನೆ ಬೆಳಗಿನಿಂದ ಇವತ್ತಿನವರೆಗೂ ಕೂಡ ಇಡಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯ ಮಾಡಿದ್ರು, ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಶಾಸಕ ಹ್ಯಾರಿಸ್ ಮನೆಗೆ ಸಚಿವ ಜಮೀರ್ ಅಹಮದ್ ಅವರು ಕೂಡ ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ರು. ಬೆಂಗಳೂರಿನ ಅಶೋಕ್ ನಗರದ ಹ್ಯಾರಿಸ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು. ಜೊತೆಗೆ ನಜೀರ್ ಅಹಮದ್ ಕೂಡ ಅವರ ಜೊತೆಗೆ ಬಂದು ಭೇಟಿ ಮಾಡಿದ್ದಾರೆ. ಇಡಿ ದಾಳಿ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಸಚಿವ ಜಮೀರ್ ಅಹಮದ್ ಹಾಗೆಯೇ ನಜೀರ್ ಅಹಮದ್ ಅವರು. ಇದು ಕೇಸ್ ಬಂದಿರೋದು 2020ರಲ್ಲಿ BJP ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ BJPಯಲ್ಲೇ ಸದನದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ಇದಲ್ಲಿ ಏನೇನೂ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇಡಿ ರೇಡ್ ಮಾಡೋದು ಅಗತ್ಯ ಏನಿತ್ತು? ನನ್ನ ಪ್ರಶ್ನೆ. ಇದು ಯಾವಾಗಿರೋದು ಕೇಸ್? BJP ಕಾಲದಲ್ಲೇ ಆಗಿತ್ತು. BJP ಕಾಲದಲ್ಲೇ ಏನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಆವಾಗಲೇ ಅವ್ರ ಮೇಲೆ ಕ್ರಮ ತಗೊಳ್ಳೋರು. ಏನಕ್ಕೆ BJP ಇರೋ ಅಷ್ಟು ಜನ ಬಿಟ್ಟರು? BJP ಸರ್ಕಾರದಲ್ಲಿ ತಾನೇ ಆಗಿರೋದು ಅದು. ಆವಾಗಲೂ ಏನೂ ಆಗಲಿಲ್ಲ. ಈಗ ಇದ್ದಂಗೆ ಬಂದುಬಿಟ್ಟು ನಲ್ಪಾಡು ಮಾಡೋದು ಅಗತ್ಯ ಏನಿತ್ತು? ಈಗ ಆಗಿರೋದು ಯಾವಾಗ? BJP 2020 ಆಗಿದೆ. ಅವಾಗ ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಹಂಗೇನಾರು ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದರೆ ಆವಾಗಲೇ ಕ್ರಮ ತಗೊಳ್ಳೋದು. ಈಗ ನಾನು ಇಷ್ಟೇ ಬೆಳಗ್ಗೆ ಹೇಳಿದ್ದೀನಿ, ಈಗಲೂ ಅದೇ ಹೇಳ್ತಾ ಇರೋದು. ಏನಕ್ಕೆ BJP ಅವ್ರ ಮನೆ ಕಾಣಲ್ವ? ID ಅವ್ರಿಗೆ, CBI ಅವ್ರಿಗೆ BJP ಅವ್ರ ಮನೆ ಕಾಣಲ್ಲ? ಒಂದು ಯಾವುದನ್ನ ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಒಂದು ಇಡಿ ಅವರು ರೇಡ್ ಮಾಡಿರೋದು BJP ಉದಾಹರಣೆನ ತೋರಿಸಿ. ಈಗ SIT ಅವರು ಕರೆದಿದ್ರು, CBI ಅವರು ಕರೆದಿದ್ರು, ತನಿಖೆ ಆಗಿ ಮುಗ್ದೋಗಿರೋದು ಕತೆ ಇದು. ಈಗ ಯಾವ ಟೈಮ್, ಈಗ ಯಾವ ಕಾಲದಲ್ಲಿ ಆಗಿರೋ, ಈಗ ನಾನು ಇಷ್ಟೇ ಬ್ರದರ್ ಒಂದು ನಿಮಿಷ ನಾನು ಕೇಳೋದು, ಈಗ ಯಾವ ಕಾಲದಲ್ಲಿ ಆಗಿರೋದು ಇದು? ಇಲ್ಲ, ಈಗ ಮಾಡ್ತಾ ಇದ್ದು ನಡೀತಾ ಇದೆಯಲ್ಲ, ನಡೀತಾ ಇದೆ. ಆ ಮಧ್ಯದಲ್ಲಿ ಇವ್ರು ಬರೋದು ಅಗತ್ಯ ಏನಿತ್ತು? ನಾವು ಬಂದಿರೋದು ಹಾರಿಸ್ ಅವ್ರನ್ನ, ಹಾರಿಸ್ ಮಗ ನಲಪಾಡ್ ಹಾರಿಸ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಇದು ಸುಮಾರು 10 ವರ್ಷದಿಂದ ಆಗಿರ್ತಕ್ಕಂಥದ್ದು, ಹೊಸದಾಗಿ ಏನಿಲ್ಲ. SITನೂ ರಚನೆ ಮಾಡಿದರು BJPನವರು. SIT ಎನ್ಕ್ವೈರಿ ಆಗಿದೆ, ಈಗ FIR ಆಗಿದೆ. ಎಲ್ಲ ಆದಮೇಲೆ ಈಗ ರಾಜಕೀಯವಾಗಿ ಮತ್ತೆ ಇದನ್ನು ಮಾಡಿದ್ದಾರೆ. ಇದನ್ನು ಹೊಸದಾಗಿ ಏನಿಲ್ಲ. ನೀವೆಲ್ಲ ನೋಡ್ತಾ ಇದ್ದಂಗೆ BJPನವರು ಇವತ್ತವರೆಗೂ ಯಾವುದಾದ್ರೂ ಒಂದು BJP ಮುಖಂಡರ ಮನೆಗೆ ಹೋಗಿ ರೇಡ್ ಮಾಡಿದಾರ? ಮಾಡಲೇ ಇಲ್ಲ. ಇದು ಹಳೆ ಕೇಸು, 10 ವರ್ಷದ್ದಾಯಿತು. ಇದು SIT ರಚನೆ ಆಯಿತು, FIR ಆಯಿತು, ಎಲ್ಲ ಆದಮೇಲೆ ಎಲ್ಲ ಎನ್ಕ್ವೈರಿ ಆಯಿತು. ಎಲ್ಲ ಎನ್ಕ್ವೈರಿ ಆದಮೇಲೆ ಇನ್ನು 10 ವರ್ಷದಿಂದ ಇಟ್ಕೊಂಡು ಮತ್ತೆ ಬಂದು ಇಲ್ಲಿ ಇಡಿನವ್ರು ಬರ್ತಾರೆ ಅಂದರೆ
ರಾಜಕೀಯವಾಗಿ ಮಾಡಿರ್ತಕ್ಕಂಥದ್ದು.